ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಪ್ರಚಾರ ಮುತ್ಯ ಹಾಗೆ ಮಾಡಿದ್ರು, ಮುತ್ಯ ಹೀಗೆ ಮಾಡಿದ್ರು, ಜಿಗಿಜಿನಿಗಿ ಸಾಹೇಬ್ರು ಮಾಡಿದ್ರು. ಏನು ತಂದು ಈ 2660 ಕೋಟಿ ತಂದಿಲ್ಲ, ಹಂಗಾಗಿ ಇಟ್ರ ನಂಗ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ದು ಜಿಗಿಜಿನಿಗಿ ಸಾಹೇಬ್ರು ಶಾಂಕ್ಷನ್ ಮಾಡಿಸ್ಲಿಕ್ಕ, ಆ ಯೋಜನೆ ಮಾಡಿಸ್ಲಿಕ್ಕ ನಮ್ದು ಸ್ವಾಗತ ಇದೆ. ನಮ್ದು ಅವ್ರು ಮಾಡಬೇಕು. ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಎಲ್ಲಾ ಶಾಸಕರ ಸಪೋರ್ಟ್ನಿಂದ ಜಿಗಿಜಿನಿಗಿ ಸಾಹೇಬ್ರು ಮಾಡ್ಲಿಕ್ಕೆ ನಮ್ದು ಬಹಳ ಮಾಡ್ಲಿ ಅಂತ ಹೇಳಿ ನಮ್ದು ಆಗ್ರಹ ಇದೆ. ಅವ್ರು ಮಾಡಿದ್ರೆ ಸಂತೋಷನೂ ಇದೆ, ಸ್ವಾಗತನೂ ಇದೆ. ನಮ್ಮ ಜಿಲ್ಲೆಯ ಒಬ್ಬ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿನೇ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳ ಲಿಸ್ಟ್ ನಲ್ಲಿ ಸನ್ಮಾನ್ಯ ಶ್ರೀ ಜಿಗಿಜಿನಿಗಿ ಸಾಹೇಬರು ಇದ್ರು ಇಷ್ಟು ದಿವಸ. ಇತ್ತೀಚೆಗೆ ಅವರು ಯಾರ್ಯಾರ್ದೋ ಪ್ರಚೋದನೆ ಒಳಗಾಗಿ ಪ್ರಚಾರ ಪ್ರಿಯರಾಗಿ ಸುಳ್ಳು ಹೇಳಕತ್ತಾರ. ನಂದೊಂದು ವಿನಂತಿ ಇದೆ ಜಿಗಿಜಿನಿಗಿ ಸಾಹೇಬರಿಗೆ, ನೀವೇನು ಒಂದು ನಡೆದ ಒಂದು ದಾರಿ ಇದೆ, ನಿಮ್ದೇನೋ ಒಂದು ತತ್ವವಿದೆ. ಈ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಪ್ರಚೋದನೆ ಒಳಗಾಗಿ ತಾವು ಪ್ರಚಾರ ಪ್ರಿಯರ ಆಗಬೇಡ್ರಿ, ಕೆಲಸ ಮಾಡಿ ತೋರಿಸ್ರಿ, ಪ್ರಚಾರ ತನ್ನಿಂದ ತನ್ನೇ ಆಗ್ತದೆ. ಯಶವಂತರಾಯಗೌಡರು, ಅಶೋಕ್ ಮನಗೂಳಿ ಅವರು, ನಾಗಠಾಣ ಶಾಸಕರಾದ ವಿಠ್ಠಲ್ ಕಟಕದೊಂಡವರು ಸತತ ಪ್ರಯತ್ನದಿಂದ ಕಳೆದ ವರ್ಷ 7ನೇ ತಿಂಗಳಿನಿಂದ ಇಲ್ಲಿಯವರೆಗೆ ಸತತ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಹಚ್ಚಿ ಅವರು ಇದರಲ್ಲಿ ಪ್ರಯತ್ನ ಮಾಡಿದ್ದಾರೆ. ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ನಾ ಇಲ್ಲ ಅನ್ನೋದಿಲ್ಲ ಜಿಗಿಜಿನಿಗಿ ಸಾಹೇಬ್ರೆ. ಆದ್ರೆ ಇವ್ರ ಪ್ರಯತ್ನವನ್ನು ನೀವು ಪಕ್ಕಕ್ಕೆ ಸರಿಸಿಟ್ಟು ನಾನೇ ಮಾಡಿನಂತೆ ಏನು ತೋರಿಸ್ಕೊಡ್ತಾ ಇದ್ದೀರಿ. ಅದು ಹಾಗೆ ಮಾಡಬಾರ್ದು, ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸಮಂಜಸ ಅಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೀವು ಮಾಡಿಸೋದಿದ್ರ ಈ ಮತಕ್ಷೇತ್ರಕ್ಕೆ 15 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಿದ್ದೀರಿ. ಈ ಕೆನಾಲ್ ಕೆಟ್ಟು, ಕೆನಾಲ್ ಹಾಳಾಗಿ 20 ವರ್ಷ ಆಯ್ತು. ನಿಮ್ಮ ಬಿಜೆಪಿ ಸರ್ಕಾರ 10 ವರ್ಷ ಆಳಿದೆ, ಕೇಂದ್ರದಲ್ಲಿ 10 ವರ್ಷ ಆಳಿದೆ, ರಾಜ್ಯದಲ್ಲಿನೂ ಸುಮಾರು 8-10 ವರ್ಷ ಇತ್ತಿಲ್ಲಿ. ಅವಾಗ ನೀವು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ನಿಮ್ಗ ಇದ್ರ ಬಗ್ಗೆ ವಿಚಾರ ಇಲ್ಲ. ಇಂಡಿ ಮತಕ್ಷೇತ್ರದಲ್ಲಿನೂ 10 ವರ್ಷಗಳ ಹಿಂದೆ ಬಿಜೆಪಿ MLA ಇದ್ರು. ನಾಗಠಾಣ ಮತಕ್ಷೇತ್ರಕ್ಕೂ ಇದ್ರು MLA. ಸಿಂದಗಿ ಮತಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಬಿಜೆಪಿ MLA ರಮೇಶ್ ಭೂಸನೂರ್ ಅವರು ಇದ್ರು. ಅವಾಗ ಇದು ಪ್ರಸ್ತಾವನೆ ಆಗಲಿಲ್ಲ. ಇನ್ನೊಂದು ಗಂಭೀರ ವಿಷಯ ನಿಮ್ಗೆ ಹೇಳುವುದಂದ್ರೆ, ಗುತ್ತಿ ಬಸವಣ್ಣ ಏತ ನೀರಾವರಿ 4 ಮೋಟರ್ಗಳಿಂದ ನೀರು ಎತ್ತುತ್ತಾರೆ, ಅದು ಲಿಫ್ಟ್ ಮಾಡ್ತಾರೆ ಮಾಡಿ ಇಂಡಿ, ಶಹಾಪುರ, ಸುರ್ಪುರ್ನ ಕೆಲವು ಭಾಗ, ಚಡ್ಚಣ ಭಾಗ, ತಾಂಬಾ ಭಾಗಕ್ಕೆ ನೀರ ಒದಗಿಸ್ತಾರೆ. 4 ಮೋಟರ್ ಸುಟ್ಟಿದ್ದು 1.5 ವರ್ಷಗಳ ಕಾಲ. ಜಿಗಿಜಿನಿಗಿ ಅವರು ಸಂಸದರಿದ್ರು, ಅವಾಗ ರಮೇಶ್ ಭೂಸನೂರ್ ಅವರು ಶಾಸಕರಿದ್ರು, ಇದೇ ಎಲ್ಲ ಬಿಜೆಪಿ ನಾಯಕರಿದ್ರು. ಈ ಬಿಜೆಪಿ ನಾಯಕರ ಹಳ್ಳಿಗಳು, ಗ್ರಾಮಗಳು ಅಲ್ಲೇ ಬರ್ತಿದ್ದು. ಕಾರಜೋಳ ಅವರು ನೀರಾವರಿ ಮಂತ್ರಿ ಇದ್ರು. ನಾನು ಕಾರಜೋಳ ಅವ್ರ ಮನೆಗೆ ಹೋಗಿ ವಿನಂತಿ ಮಾಡಿದೆ, ಧನ್ಯವಾದ ಹೇಳಿದೆ. ಅವ್ರು ಶಾಂಕ್ಷನ್ ಆಗ್ಯದತ್ತ ಪೇಪರ್ದಾಗ ಕೊಟ್ಟರು, ಒಂದು ಧನ್ಯವಾದ ಮಾಡಿ ಹೇಳಿ ಬಂದೆ. ಆದ್ರೆ ಆ ಮೋಟರ್ಗಳು ಕೂಡಿಸ್ಲಿಲ್ಲ. 1.5 ವರ್ಷಗಳ ಕಾಲ ಅಲ್ಲಿ ರೈತರು ಎಷ್ಟು ಪರಿತಪಿಸಿದ್ರು ನೀರಿಗಾಗಿ, ಅಂದ್ರೆ ದನಕರುಗಳು. ಆದ್ರೂ ಈ ಕಡೆ ಬಿಜೆಪಿ ಸರ್ಕಾರ ಕಣ್ಣೆತ್ತಿ ನೋಡ್ಲಿಲ್ಲ. ಇವತ್ತು ಈ ಯೋಜನೆಯನ್ನು ಶಿವಬುಳ್ಳಿಸಿ ಅವರು ಕೇಂದ್ರದವರು ತಗೊಳ್ತಾರೆ ಅಂದ್ಕೂಳೆ ಎಲ್ಲರೂ ಪ್ರಚಾರನೇ ಪ್ರಚಾರ ಮಾಡ್ರಿ. ಪ್ರಚಾರ ಕೆಲಸ ಮಾಡಿ ಪ್ರಚಾರ ಮಾಡ್ರಿ. ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ, ಸುಳ್ಳು ಪ್ರಚಾರ ಮಾಡಬೇಡ. ತಾಂಬಾದಲ್ಲಿ 1.5 ವರ್ಷಗಳ ಕಾಲ ಇದೇ ನೀರಾವರಿ ಸಲುವಾಗಿ ಉಪವಾಸ ಕೂತ್ರು ಜನ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಂದಲ್ಲಿ ಭೇಟಿ ಕೊಟ್ಟು ಅಲ್ಲಿ ಅಂಗೈಯಲ್ಲಿ ಅರಮನೆ ತೋರಿಸೋದ್ರು ಅವ್ರಿಗೆ. ಎಲ್ಲಾ ನಾಯಕರುಗಳು, ಬಿಜೆಪಿ ನಾಯಕರುಗಳು ಆ ಉಪವಾಸ ಕೂತವ್ರಿಗೆ, ಸತ್ಯಾಗ್ರಹ ಮಾಡೋರಿಗೆ ಹೋಗಿ ಸಾಂತ್ವನ ಹೇಳಿ ಬಂದ್ರು. ಆದ್ರ ಯೋಜನೆ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕಾಯ್ತು. ಕಾಂಗ್ರೆಸ್ ಸರ್ಕಾರ ಸ್ಯಾಂಕ್ಷನ್ ಮಾಡ್ತು. ಅದಕ್ಕೆ ನಂದು ಜಿಗಿಜಿನಿಗಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಜಿಗಿಜಿನಿಗಿ ಸಾಹೇಬರಿಗೆ ಆಗ್ರಹ ಏನಂದ್ರ, ಮೊದಲು ಯೋಜನೆ ಮಾಡಿ
ಆಮೇಲೆ ಪ್ರಚಾರ ತಗೊಳ್ಳಿ, ಯೋಜನೆ ಮಾಡಿ, ಸ್ವಾಗತ ಇದೆ ನಮಗೆ. ನೀವು ಕೇವಲ ಪ್ರಚಾರಕ್ಕೋಸ್ಕರ ಮಾಡಬಾರ್ದು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಯೋಜನೆ ಇವತ್ತೇನಾದರೂ ಈ ಮಟ್ಟಕ್ಕೆ ಬಂದಿದ್ರೆ ಅದು ಈ 3 ಜನ ಶಾಸಕರು, ಯಶವಂತರಾಯಗೌಡ ಪಾಟೀಲ್ ನೇತೃತ್ವದಲ್ಲಿ ಈ 3 ಜನ ಶಾಸಕರ ಸತತ ಪ್ರಯತ್ನದಿಂದ CWC ಅವರು ಇದಕ್ಕೆ ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ. ಕೇವಲ DPR ಮಾಡಂತ ಹೇಳಿದ್ದಾರೆ. ಆ DPR ಹೋದ್ಮೇಲೆ ಸ್ಯಾಂಕ್ಷನ್ ಆಗಬೇಕು. ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರವು ತನ್ನ ಪಾಲು ಕೊಡ್ತದೆ, ಕೇಂದ್ರ ಸರ್ಕಾರವು ತನ್ನ ಪಾಲು ಕೊಡ್ತದೆ. ಇದ್ರ ಜೊತೆನೆ ಇನ್ನೊಂದು ವಿಷಯ ಏನಂದ್ರೆ, ಕಳೆದ ವಾರ ಜಿಗಜಿಣಗಿ ಸಾಹೇಬರು ಹೊನಗನಹಳ್ಳಿ ಹುಬ್ಬಳ್ಳಿ ಬಿಜಾಪುರದ ನ್ಯಾಷನಲ್ ಹೈವೇ ಹೊನಗನಹಳ್ಳಿ ರೈಲ್ವೆ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಿದ್ರು. ಅದು ಬಿಜೆಪಿ ಪಕ್ಷದ ಕಾರ್ಯಕ್ರಮ ಅಂತ ಮಾಡಿದ್ರು. ಅದು ಈ ಸಂದರ್ಭದಲ್ಲಿ ನಾವು ಖಂಡಿಸಬೇಕಾಗ್ತದೆ. ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆ. ಅದು ಶಿಷ್ಟಾಚಾರ ಉಲ್ಲಂಘಿಸಿದ್ರಿ. ನೀವೊಬ್ರು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ನೀವು ಯಾರದೇ ಪರಿಚಯದನ ಒಳಗಾಗಿದ್ದು ಮಾಡಬಾರ್ದಾಗಿತ್ತು. ನೀವು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಮಂತ್ರಿಗಳು ತಾವೇ ಮಾಡಿ, ತಮ್ಮ ನೇತೃತ್ವದಲ್ಲೇ ಆಗಲಿ. ಆದ್ರೆ ಇದೇನು ನೀವು ಉದ್ಘಾಟನೆ ಮಾಡಿದಿರಿ, ಅದು ಭಾರತೀಯ ಜನತಾ ಪಕ್ಷದವರೇ ಪಕ್ಷದ ವತಿಯಿಂದ ಬ್ರಿಡ್ಜ್ ಕಟ್ಟಿಸ್ಯಾರ ಅನ್ನಂಗೆ ನೀವು ಉದ್ಘಾಟನೆ ಮಾಡಿದಿರದ. ಅದು ಇವತ್ತು ಇಲ್ಲ ಜನ ಇವತ್ತೆಲ್ಲ ಅದನ್ನು ಅಲ್ಗಳ್ತಾ ಇದ್ದಾರೆ. ಆ ತರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅದೇ ತರ ನೀವು ಪ್ರಚಾರ ಕೊಡಕ್ ಹೋಗ್ಬೇಡ್ರಿ ಈ ಸಂದರ್ಭದಲ್ಲಿ. ನಾನು ಹೇಳಿದ್ದು ಇಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋರಿಗೆ ಕರಿಬೇಕಾಗಿತ್ತು ಅಂತ ಹೇಳ್ತಾ ಇದ್ದೇನೆ. ಶಿವನ್ ಪಾಟೀಲ್ ಕರಿಬೇಕಾಗಿತ್ತು, MB ಪಾಟೀಲ್ ಕರಿಬೇಕಾಗಿತ್ತು, ಎಲ್ಲಾ ಶಾಸಕರು, ಜಿಲ್ಲೆ ಶಾಸಕರಿಗೆ ಕರಿಬೇಕಾಗಿತ್ತು. ಅವರು ತಗೊಂಡು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಗೌರವ ಇರುತ್ತೆ. ಕೊಟ್ಟ ದುಡ್ಡುನು ನಮ್ಮದೇ, ನಾವು ಕೊಟ್ಟಂತ GST, ನಾವು ಕೊಟ್ಟಂತ ಟ್ಯಾಕ್ಸ್ ನಮ್ಗೆ ವಾಪಸ್ ಕೊಡ್ತಾರ. ಕೇಂದ್ರ ಸರ್ಕಾರ ಏನು ಅಲ್ಲಿ ಖಜಾನೆಯಿಂದ ಕೊಡಂಗಿಲ್ಲ, ಅವ್ರದ್ದು ನಮ್ದೇ ಸರ್ಕಾರ ದುಡ್ಡು ನಮಗೆ ವಾಪಸ್ ಕೊಡ್ತಾರ. ಅದು ನೀವ್ ಅಟ್ಲೀಸ್ಟ್ 10 ಕೋಟಿ ರೂಪಾಯಿ ನಮ್ಮ ಹತ್ರ ದುಡ್ಡಿದೆಯೋ ಇಲ್ಲೋ ಗೊತ್ತಿಲ್ಲ, ಕೇಂದ್ರ ಸರ್ಕಾರ 10 ಕೋಟಿ ಕೊಟ್ಟಿದೆ ಅಂತ ಹೇಳ್ಬೇಕಲ್ಲ. ಭಾಷಣದಲ್ಲಿ ಹೇಳಿ CRF ಫಂಡ್, ಅದ್ರ ಹೆಸರೇ CRF ಫಂಡ್ ಸರ್. ಅದ್ರ ಹೆಸರೇ ಕೇಂದ್ರ ಸರ್ಕಾರದ ರಸ್ತೆ, ಗ್ರಾಮೀಣ ರಸ್ತೆ ಯೋಜನೆ ಫಂಡ್ ಅಂತ ಹಾಕಿರ್ತಾರೆ ಬೋರ್ಡ್ ಅಲ್ಲಿ ಸರ್. ಅದ್ರ ಬೋರ್ಡ್ ಹೆಸರೇ ಅಧಿಕಾರಿಗಳು ಆ ಕೆಲಸ ಮಾಡಿರ್ತಾರೆ, ಮಾಡೇಬೇಕು ಅವರು. ಅದ್ರ ಹೆಸರೇ CRF ಫಂಡ್ ಹಾಕಿರ್ತಾರೆ. ಅಲ್ಲಿ ಎಲ್ಲಾ ಬೋರ್ಡ್ಗಳಿದಾವ, ಸಿಮೆಂಟ್ ನಲ್ಲಿ ಬರ್ಸಿದ್ದಾರೆ. CRF ಫಂಡ್, ರಾಜ್ಯ ಸರ್ಕಾರದ ಫಂಡ್, ಸಂಸದರ ಫಂಡ್, ಶಾಸಕರ ಫಂಡ್ ಹಾಕಿದ್ದಾರೆ. ಅವ್ರು ಕಾಣ್ತಾ ಇಲ್ಲ ಏನ್ ಮಾಡೋದು. ಇವತ್ತು ಈ ಯೋಜನೆಯನ್ನು CWC ಅವರು ಕೇಂದ್ರದವ್ರು ತಗೊಳ್ತಾರ ಅಂದ್ಕೂಳೆ ಎಲ್ಲರೂ ಪ್ರಚಾರನೇ ಪ್ರಚಾರ ಮಾಡ್ರಿ. ಪ್ರಚಾರ ಕೆಲಸ ಮಾಡಿ ಪ್ರಚಾರ ಮಾಡ್ರಿ. ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ, ಸುಳ್ಳು ಪ್ರಚಾರ ಮಾಡ್ಬೇಡ್ರಿ. ತಾಂಬಾದಲ್ಲಿ 1.5 ವರ್ಷಗಳ ಕಾಲ ಇದೇ ನೀರಾವರಿ ಸಲುವಾಗಿ ಉಪವಾಸ ಕೂತ್ರು ಜನ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಂದಲ್ಲಿ ಭೇಟಿ ಕೊಟ್ಟು ಅಲ್ಲಿ ಅಂಗೈಯಲ್ಲಿ ಅರಮನೆ ತೋರಿಸಿ ಹೋದ್ರು ಅವ್ರಿಗೆ. ಎಲ್ಲಾ ನಾಯಕರುಗಳು, ಬಿಜೆಪಿ ನಾಯಕರುಗಳು ಆ ಉಪವಾಸ ಕೂತವ್ರಿಗೆ, ಸತ್ಯಾಗ್ರಹ ಮಾಡೋರಿಗೆ ಹೋಗಿ ಸಾಂತ್ವನ ಹೇಳಿ ಬಂದ್ರು. ಆದ್ರೆ ಯೋಜನೆ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕಾಯ್ತು. ಕಾಂಗ್ರೆಸ್ ಸರ್ಕಾರ ಸ್ಯಾಂಕ್ಷನ್ ಮಾಡ್ತು.